ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ವಡ್ನಾಳ್ ಗ್ರಾಮದ ವಿಶ್ವಕರ್ಮ ಮಹಾಸಂಸ್ಥಾನ ಸಾವಿತ್ರಿ ಪೀಠದ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಬ್ರಹ್ಮಲೀನ ಶ್ರೀ ಶಂಕರಾಚಾರ್ಯ ಮಹಾಸ್ವಾಮಿಗಳ 16ನೇ ವರ್ಷದ ಸಂಸ್ಮರಣೋತ್ಸವ ಕಾರ್ಯಕ್ರಮವು ಏಪ್ರಿಲ್ 19 ಮತ್ತು 20 ಭಾನುವಾರ ಮತ್ತು ಸೋಮವಾರ ನಡೆಯಲಿದ್ದು, ಈ ಕಾರ್ಯಕ್ರಮದ ಕುರಿತಂತೆ ವಡ್ನಾಳ್ ಗ್ರಾಮದ ಶ್ರೀಮಠದ ವಿಶ್ವಕರ್ಮ ಮಹಾಸಂಸ್ಥಾನ ಸಾವಿತ್ರಿ ಪೀಠದ ಪೀಠಾಧ್ಯಕ್ಷರಾದಂಥ ಶಂಕರಾನಂದ ಸರಸ್ವತಿ ಮಹಾಸ್ವಾಮಿಗಳು ಪತ್ರಿಕಾಗೋಷ್ಠಿಯಲ್ಲಿ ಈ ಸಂದರ್ಭದಲ್ಲಿ ಮಾತನಾಡಿದರು. ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಸಹ ಈ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಇವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ ವಹಿಸ್ತಾ ಈ ಮುಂದಿನ ಒಂದು ದಿವ್ಯ ಸಾನ್ನಿಧ್ಯವನ್ನು ನಮ್ಮ ಶ್ರೀಗಳಿಗೂ ಮತ್ತು ಪದಾಧಿಕಾರಿಗಳು ಕೊಟ್ಟು ನನ್ನ ಸ್ವಾಗತ ಮುಗಿಸುತ್ತೇನೆ. ನಮಸ್ಕಾರ. ಪರಮ ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಅಷ್ಟೋತ್ತರ ಶತಶ್ರೀ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ಶ್ರೀ ಮಠದ ಸದ್ಭಕ್ತ ಮಹಾಶಯರೇ, ದಿನಾಂಕ 19/4/2026 ಭಾನುವಾರ ನಮ್ಮ ಶ್ರೀಮಠದಲ್ಲಿ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಬ್ರಹ್ಮಲೀನ ಶ್ರೀ ಶಂಕರಾಚಾರ್ಯ ಮಹಾಸ್ವಾಮಿಗಳವರ 16ನೇ ವರ್ಷದ ಸಂಸ್ಮರಣೋತ್ಸವ ಕಾರ್ಯಕ್ರಮ ಮತ್ತು 20/4/2026 ಸೋಮವಾರ ಪರಮ ಪೂಜ್ಯ ಅಷ್ಟೋತ್ತರ ಶತಶ್ರೀ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಪಟ್ಟಾಭಿಷೇಕದ 8ಮ ವಾರ್ಷಿಕ ವರ್ಧಂತಿ ಮಹೋತ್ಸವ ಹಾಗೂ ಸಾಮೂಹಿಕ ಉಪನಯನ, ಶ್ರೀ ಗಾಯತ್ರಿ ಮಹಾಯಜ್ಞ, ಶ್ರೀ ಸಾವಿತ್ರಿ ದೇವಿ ದೇವಸ್ಥಾನದ ಅಡಿಗಲ್ಲು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀಮಠದ ಅಭಿವೃದ್ಧಿ ಮತ್ತು ಸರ್ವ ಸದ್ಭಕ್ತರ ಶ್ರೇಯಸ್ಸಿಗಾಗಿ ಲೋಕ ಕಲ್ಯಾಣಾರ್ಥಕವಾಗಿ ನಡೆಸುವ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸರ್ವ ಸದ್ಭಕ್ತರು ಭಾಗವಹಿಸಿ ಶ್ರೀ ಗುರುಗಳ ಪೀಠ ಮಾತೆ ಶ್ರೀ ಸಾವಿತ್ರಿ ದೇವಿಯ ಅನುಗ್ರಹ ಪಡೆದು ಶ್ರೀ ಮಠದ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಈ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿ. ನಮೋ ವಿಶ್ವಕರ್ಮ ಪರಬ್ರಹ್ಮಣ್ಯ ನಮಃ. ಈ ದಿನದ ಪತ್ರಿಕಾಗೋಷ್ಠಿಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಅಷ್ಟೋತ್ತರ ಶತಶ್ರೀ ಶಂಕರಾತ್ಮಾನಂದ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಬಂದಿರತಕ್ಕಂಥ ನಮ್ಮ ಸಲಹಾ ಸಮಿತಿ ಅಧ್ಯಕ್ಷರು ಹಾಗೂ ಪತ್ರ ಕಾರ್ಯಕರ್ತರು ಹಾಗೂ ನಮ್ಮ ಮಠದ ಸದ್ಭಕ್ತರಿಗೆ ತಿಳಿಸುವುದೇನೆಂದರೆ, ನಮ್ಮ ಮಠದಲ್ಲಿ ದಿನಾಂಕ 19/4/26 24/26 ಸೋಮವಾರ, ಭಾನುವಾರದಿಂದ ಸೋಮವಾರದವರೆಗೆ ಶ್ರೀಮಠ ವಡ್ನಾಳ್ ಹೆಬ್ಬಳಗೆರೆ ಮಾದಾಪುರ ಮಧ್ಯೆ ಇರ್ತಕ್ಕಂಥ ಒಂದು ಮಠದಲ್ಲಿ ಒಂದು ಶ್ರೀಗಳ, ನಮ್ಮ ಮಠದ ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ 2 ದಿನ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಇಂದಿನ ಶ್ರೀಗಳ ಲಿಂಗೈಕ್ಯರಾದಂಥ ವಿಶ್ವಕರ್ಮ ಸಾಹಿತ್ಯವನ್ನು ಹೊಂದಿರತಕ್ಕಂಥ ಶ್ರೀಗಳಾದಂಥ ಲೇವಣಾಚಾರ್ಯ ಶಂಕರಾತ್ಮಾನಂದ ಸರಸ್ವತಿ ಶಂಕರಾಚಾರ್ಯ ಮಹಾಸ್ವಾಮಿಗಳು ಇವರ ಒಂದು ಪುಣ್ಯಾರಾಧನೆ ಹಾಗೂ ಈಗಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಗುರುಗಳ ಒಂದು ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವ, ಜೊತೆಗೆ ವಿಶ್ವಕರ್ಮ ಸಮಾಜದ ಒಟುಗಳ ಒಂದು ಉಪನಯನ ಕಾರ್ಯಕ್ರಮವನ್ನು 2 ದಿನ ನಾವು ಒಂದು ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತ ಹಮ್ಮಿಕೊಂಡಿದ್ದೇವೆ ಶ್ರೀಮಠದಲ್ಲಿ. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಇಡೀ ನಮ್ಮ ದಾವಣಗೆರೆ ಜಿಲ್ಲೆ, ತುಮಕೂರು, ಬೆಂಗಳೂರು, ಬಳ್ಳಾರಿ ಹೊರಗಡೆ ಇರ್ತಕ್ಕಂಥ ಎಲ್ಲ ರಾಜ್ಯದ ಜಿಲ್ಲೆಗಳೆಲ್ಲ ನಮ್ಮ ಸಮಾಜ ಬಾಂಧವರು ಹಾಗೂ ಇತರೆ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಮಠದ ಒಂದು ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲರಲ್ಲಿ ಮನವಿ ಮಾಡಿಕೊಂತ ಮುಗಿಸ್ತಿದ್ದೇನೆ. ಜೈ ಹಿಂದ್, ಜೈ ವಿಶ್ವಕರ್ಮ. ಶಂಕರಾಚಾರ್ಯ ಪಾದರಾಯಣ ಸೂತ್ರ ಭಾಷಾ ಒಂದೇ ಭಗವಂತ ಪುನಃ ಶ್ರೀಮದ್ ಜಗದ್ಗುರು ವಿಶ್ವಕರ್ಮ ಮಹಾಸಂಸ್ಥಾನ ಸಾವಿತ್ರಿ ಪೀಠ ಕಾಶಿಮಠ ವಡ್ನಾಳ್ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ. ನಮ್ಮ ಶ್ರೀಮಠದಲ್ಲಿ ನಮ್ಮ ಶ್ರೀ ಗುರುಗಳಾಗಿರುವಂತಹ ಬ್ರಹ್ಮಲೀನ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರ ಒಂದು 16ನೇ ವರ್ಷದ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು, ಹಾಗೆ ನಮ್ಮ ಪಟ್ಟಾಭಿಷೇಕದ 8ಮ ವರ್ಷದ ವಾರ್ಷಿಕ ವರ್ಧಂತಿ ಮಹೋತ್ಸವವನ್ನು, ಹಾಗೆ ಸಮಾಜದ ಮಕ್ಕಳಿಗೆ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು, ಅದರ ಜೊತೆಯಲ್ಲಿ ಸಮಾಜದ ಅಭಿವೃದ್ಧಿಗೋಸ್ಕರ, ಮಠದ ಅಭಿವೃದ್ಧಿಗೋಸ್ಕರ, ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಮಾಡುವಂಥ ಗಾಯತ್ರಿ ಮಹಾಯಜ್ಞವನ್ನು, ಹಾಗೆ ನಮ್ಮ ಶ್ರೀಮಠದಲ್ಲಿ ಪೀಠಮಾತೆ ಆಗಿರುವಂತಹ ಶ್ರೀ ಸಾವಿತ್ರಿ ದೇವಿಯ ದೇವಸ್ಥಾನದ ಅಡಿಗಲ್ಲು ಸಮಾರಂಭವನ್ನು ಸಮೇತ ಹಮ್ಮಿಕೊಂಡಿದ್ದೇವೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳನ್ನು ಏಪ್ರಿಲ್ 19 ಮತ್ತು 20ನೇ ತಾರೀಕಿನಂದು ನಡೆಸಲಾಗುತ್ತೆ. ಈ ಕಾರ್ಯಕ್ರಮವನ್ನು ನಮ್ಮ ಶ್ರೀಮಠ ಇರುವಂಥದ್ದು ವಡ್ನಾಳ್ ಗ್ರಾಮದಲ್ಲಿ
ಸುಮಾರು 20ನೇ ಶತಮಾನದಲ್ಲಿ ಆರಂಭವಾಗಿರುವಂತಹ ನಮ್ಮ ಶ್ರೀಮಠ. ಆರಂಭದಲ್ಲಿ ಬಂದಂತಹ ಗುರುಗಳಾಗಿರುವಂತಹ ಶ್ರೀ ರೇವಣಾಚಾರ್ಯ ಮಹಾಸ್ವಾಮೀಜಿಯವರು, ಅವರ ತರುವಾಯದಲ್ಲಿ ಶ್ರೀ ಶಂಕರಾಚಾರ್ಯ ಮಹಾಸ್ವಾಮೀಜಿಯವರು ಮುನ್ನಡೆಸಬೇಕಾಯಿತು. ಈಗ ನಾವು 11ನೇ ಪೀಠಾಧಿಪತಿಗಳಾಗಿ ಸ್ವಾಮಿ ಶಂಕರಾತ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳಾಗಿ ನಾವು ಪೀಠಾಧಿಕಾರವನ್ನು ಸ್ವೀಕಾರ ಮಾಡಿಕೊಂಡು ಮಠವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಹೇಳ್ಬೇಕಂದ್ರೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ವಿಶ್ವಕರ್ಮ ಸಮಾಜದ ಒಂದು ಏಕೈಕ ಮಠ ಅಂದ್ರೆ ನಮ್ಮ ವಡ್ನಾಳ ಶ್ರೀ ಮಠ ಅಂತ ಹೇಳ್ತಾರೆ. ನಮ್ಮ ಒಂದು ಸಮಾಜದಲ್ಲಿ ಎಲ್ಲಾ ರೀತಿಯಲ್ಲೂ ಸಮೇತ ಅನೇಕವಾದ ಮಠಗಳಿದ್ದಾವೆ, ಇಲ್ಲ ಅಂತಲ್ಲ. ನಾವು ಕರ್ನಾಟಕವನ್ನು ನೋಡೋದಾದ್ರೆ ಕನಿಷ್ಠ 120 ಮಠಗಳು ಸಿಗುತ್ತೆ. ಅಂತ ಒಂದು ಮಠಗಳಲ್ಲಿ ನಮ್ಮ ಒಂದು ವಿಶ್ವಕರ್ಮ ಸಮಾಜದ ಒಂದು ಮಠ ಆಗಿದೆ. ಹಾಗಾಗಿ ಈ ಮಠ ಅನ್ನುವಂಥವರ ವಿಶ್ವಕರ್ಮ ಸಮಾಜಕ್ಕೆ ಸೀಮಿತವಾಗಿಲ್ಲ. ನಮ್ಮ ಮಠದ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರ ಒಂದು ಏಳಿಗೆಗೋಸ್ಕರ ಅಗಲಿರುವ ಸೇವೆ ಮಾಡುವಂತ ಒಂದು ಮಠ ಆಗಿದೆ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಧರ್ಮ ಭೇದ ಇಲ್ಲದ ರೀತಿಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಸಮುದಾಯದ ಬಂದರೂ ಸಮೇತ ಅವ್ರಿಗೆ ಏನೆಲ್ಲ ಕೆಲಸಗಳಾಗಿದೆ ಕೂಡ ನಮ್ಮಲ್ಲಿ ಇಂಥ ಸಂಕಷ್ಟ ಬಂದಾಗ ಅವ್ರಿಗೆ ಪರಿಹರಿಸುವಂತ ಕಾರ್ಯಕ್ರಮವನ್ನು ನಮ್ಮ ಶ್ರೀಮಠದಲ್ಲಿ ನಡೆದು ಬಂದಿದೆ. ಹಾಗಾಗಿ ಯಾವ ರೀತಿ ಅಂದ್ರೆ ಧರ್ಮಕ್ಕಿಂತ ಅಥವಾ ಸಮುದಾಯ ಯಾವುದೇ ಜಾತಿ ಮತ ಪಂಥಗಳು ಎಲ್ಲದಕ್ಕೂ ಮೀರಿ ನಮ್ಮ ಶ್ರೀಮಠ ಜನರ ಒಂದು ಶ್ರೇಯ ಅಭಿವೃದ್ಧಿಗೋಸ್ಕರ ಸೇವೆ ಸಲ್ಲಿಸುವಂತ ಮಠ ಆಗಿದೆ. ಹಾಗಾಗಿ ಅಂತ ಒಂದು ಮಠದಲ್ಲಿ ಇವತ್ತು ನಮ್ಮ ಶ್ರೀಗಳ ಮತ್ತೆ ನಮ್ಮ ಒಂದು ಪಟ್ಟಾಭಿಷೇಕದ ನಿಮಿತ್ತವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ನಮ್ಮ ಇಲ್ಲಿ ಇರುವಂತ ಬಸ್ ಇರುವಂತ ನಮ್ಮ ತಿಪ್ಪೇಸ್ವಾಮಿಯವರು ನಮ್ಮ ಜಿಂಗೀರ್ ತಾಲೂಕಿನ ಅಧ್ಯಕ್ಷರಾಗಿದ್ದಾರೆ. ಮತ್ತೆ ಅವರ ಜೊತೆಯಲ್ಲಿ ನಮ್ಮ ಶ್ರೀಮಠದ ಸಲಹಾ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಹಾಗೆ ಟಿ ಮಹೇಂದ್ರಾಚಾರ್ಯ ಅಂತೇಳಿ ನಮ್ಮ ಶ್ರೀಮಠದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಹಾಗೆ ನಮ್ಮ ವ್ಯವಸ್ಥಾಪಕ ಚಂದ್ರಶೇಖರಾಚಾರ್ಯ ಅವರು, ನಮ್ಮ ಸದಸ್ಯರಾಗಿರುವಂತಹ ಶ್ರೀನಿವಾಸ್ ಅವರು, ಇವರೆಲ್ಲರ ಒಂದು ಸಹಕಾರದಿಂದ ರಾಜ್ಯದ ಎಲ್ಲ ಭಕ್ತರ ಸಹಕಾರದಿಂದ ಈ ಕಾರ್ಯಕ್ರಮಗಳೆಲ್ಲ ಆಯೋಜನೆ ಮಾಡಿದ್ದೇವೆ. ಈಗ ಕಾರ್ಯಕ್ರಮ ನಡೆಯುವಂಥ ಸ್ಥಳ ಅಂದ್ರೆ ನಮ್ಮ ಮೂಲ ಮಠ ಇರುವಂಥದ್ದು ವಡ್ನಾಳ ಗ್ರಾಮದಲ್ಲಿ. ಈಗ ನಾವು ಮಠಕ್ಕೆ ಹೆಚ್ಚಿನ ಅಭಿವೃದ್ಧಿಗೋಸ್ಕರ ನಮ್ಮ ಹೆಬ್ಬಳಗೆರೆ ಮತ್ತು ಮಾದಾಪುರ ಮಧ್ಯದಲ್ಲಿ 2 ಎಕರೆ ಜಮೀನನ್ನು ಖರೀದಿ ಮಾಡಿದ್ದೇವೆ. ಅಲ್ಲಿ ಒಂದು ಗುರುಕುಟೀರ ಅಂತ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಈ ಎಲ್ಲಾ ಕಾರ್ಯಕ್ರಮಗಳ ಸಮೇತ ಗುರುಕುಟೀರದಲ್ಲೇ ಆಗುವಂಥದ್ದು. 19ನೇ ತಾರೀಕು ಬೆಳಿಗ್ಗೆ ಮಾತ್ರ ನಮ್ಮ ಪಟ್ಟಣದ ಮೂಲ ಮಠದಲ್ಲಿ ನಮ್ಮ ಗುರುಗಳು ಅಧಿಷ್ಠಾನರಿದ್ದಾರೆ, ಅಂದ್ರೆ ಸಮಾಧಿಗಳು ಅಂತ ಹೇಳಿದೆ. ಅಂತಹ ಸಮಾಜ ಸ್ಥಾನಕ್ಕೆ ನಮ್ಮ ಗುರುಗಳ ಮೂರ್ತಿಗಳನ್ನ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ. ಅಲ್ಲಿ ಬೆಳಗಿನ ಒಂದು ಪೂಜೆ ಕೈಂಕರ್ಯಗಳೆಲ್ಲ ಅಭಿಷೇಕ ಇತ್ಯಾದಿ ಎಲ್ಲ ಸಮೇತ ಆ ಪೂಜೆ ಕೈಂಕರ್ಯ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 11:30 ತನಕ ಅಲ್ಲಿ ಒಂದು ಪೂಜೆ ಕೈಂಕರ್ಯಗಳೆಲ್ಲ ನೆರವೇರುತ್ತೆ. ಹಾಗೆ 19ನೇ ತಾರೀಕು ಸಂಜೆ ನಮ್ಮ ಗುರುಕುಟೀರದಲ್ಲಿ ಹೆಬ್ಬಳಿಗೆ ಮತ್ತು ಮಾದಾಪುರ ಮಧ್ಯವಿರುವಂತಹ ಗುರುಕುಟೀರದಲ್ಲಿ ಸಂಜೆ ಕೆಲವೊಂದು ಹೋಮಗಳ ಸಮೇತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ 20ನೇ ತಾರೀಕು ಬೆಳಿಗ್ಗೆ ಅಲ್ಲಿ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನ, ಹಾಗೆ ಗಾಯತ್ರಿ ಮಹಾಯಜ್ಞವನ್ನ, ಅದರ ಜೊತೆಯಲ್ಲಿ ಆ ಸಾವಿತ್ರಿ ದೇವಿ ಅಡಿಗಲ ಸಮಾರಂಭವನ್ನು ಹಮ್ಮಿಕೊಂಡು ತದನಂತರದಲ್ಲಿ 10:30 ಸುಮಾರಿಗೆ ನಾವು ಒಂದು ಧಾರ್ಮಿಕ ಸಭೆಯನ್ನು ಸಮೇತ ಆಯೋಜನೆ ಮಾಡಿದ್ದೇವೆ. ಆ ಒಂದು ಸಭೆಯಲ್ಲಿ ಹನುಮಾನಹಳ್ಳಿಯ ಮಠದ ಜಗದ್ಗುರುವಾಗಿರುವಂಥ ಅನಂತ ಗುರುಶ್ರೀ ಶ್ರೀ ಶಿವಸುಜ್ಞಾತೀರ್ಥ ಮಹಾಸ್ವಾಮೀಜಿಯವರು ಆ ಸಾನ್ನಿಧ್ಯ ವಹಿಸಿದ್ದಾರೆ. ಹಾಗೆ ನಮ್ಮ ಮಠದ ಪಕ್ಕದಲ್ಲಿರುವಂಥ ಪಾಂಡವಮಟ್ಟಿಯ ವಿರಕ್ತ ಮಠದ ಗುರು ಬಸವ ಮಹಾಸ್ವಾಮಿಗಳ ಸಮೇತ ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ. ಹಾಗಾಗಿ ಇವರಿಬ್ಬರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಉಪಸ್ಥಿತಿಗೆ ಒಂದು ಎಲ್ಲ ಕಾರ್ಯಕ್ರಮ ಸಮೇತ ತುಂಬಾ ವಿಜೃಂಭಣೆಯಿಂದ ನೆರವೇರಿಸಬೇಕಂತ ನಾವೆಲ್ಲ ಕುಶಲಕರ್ಮಿಗಳ ವಿಭಾಗದ ಅಧ್ಯಕ್ಷರಾಗಿರುವಂತಹ ಆರ್ ವಸಂತ್ ಕುಮಾರ್, ಹಾಗೆ ತಾಲೂಕು ಜಿಲ್ಲೆಯಿಂದ ಎಲ್ಲ ಸಮಾಜದ ಮುಖಂಡರೆಲ್ಲ ಬಂದಿದ್ದಾರೆ. ಚಿತ್ರದುರ್ಗ, ಹಾವೇರಿ, ಬಳ್ಳಾರಿ ಈ ಭಾಗದಲ್ಲಿ ಒಂದು 5-6 ಜಿಲ್ಲೆಗಳಿಗೆ ಈ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿರುವಂತ ನಮ್ಮ ಮಠ ಈಗ ಬರೋರಿಗೆ ಅಲ್ಲಿ ಒಂದು 67 ಅಂತ ಒಕ್ಕೂಟ ಮಾಡ್ಕೊಂಡಿದ್ದಾರೆ. ಬಟ್ ಹೆಚ್ಚಿಗೆ 120 ಮಠಗಳಿದ್ದಾರೆ. 120 ಯಾಕಂದ್ರೆ ನಮ್ಮ ಮಠಗಳೇ 120. ಒಂದ್ ಹೇಳ್ಬೇಕಂದ್ರೆ ವೀರಶೈಲಿಂಗಾಯತ ಮಠಗಳು ಬಿಟ್ರೆ ನೆಕ್ಸ್ಟ್ ಇರೋದೇ ಸ್ಥಾನದ ನಮ್ಮ ವಿಶ್ವಕರ್ಮ ಸಮಾಜ ಮಠಗಳು. ಅದು ಉತ್ತರ ಕನ್ನಡದಲ್ಲಿ ಜಾಸ್ತಿ ಇದೆ. ಆದ್ರೂ ನಿಮ್ಮ 40-45 ಲಕ್ಷ ಜನ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಕಡೆನೂ ಸಭೆ ಮಾಡ್ಲಿಕ್ಕೆ ಹೇಳಿದ್ರೆ ಎಲ್ಲ ತಾಲೂಕುಗಳೆಲ್ಲ ಅವಕಾಶ ಕೊಟ್ಟಿದೆ, ಮಾಡ್ತಾ ನಮ್ಮ ಇದ್ದಾರೆ. ತಾಲೂಕಿನ ಒಂದು 12,000 ಅಂತ ಬರೀರಿ. ನಾನು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಸನ್ಯಾಸಿಗಳು 3 ಜನ ಇದ್ದಾರೆ. 6 ಜನ ಇದ್ದ 6 ಜನರಲ್ಲಿ 3 ಜನ ಮಾತ್ರ. ಜಗಣ ಈಗ ತಾಲೂಕಿನ